ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತು ನಾವು ಥಾಯ್ಲ್ಯಾಂಡಲ್ಲಿದ್ದೀವಿ. ಸೊ ನೆನ್ನೆ ಸಿಎಮ್ ರಿಪಿಂದ ಫುಕೆಟಿಗೆ ಬಂದ್ವಿ. ಥಾಯ್ಲ್ಯಾಂಡ್ದು ಫಸ್ಟ್ ಜಾಗ ನಾವು ಬಂದಿರೋದು ಕ್ಯಾರನ್ ವ್ಯೂ ಪಾಯಿಂಟ್. ಓಕೆ, ಸೊ ಇಲ್ಲಿ ನಿಮಗೆ 3 ಐಲ್ಯಾಂಡ್ ಕಾಣಿಸುತ್ತೆ. ಸೊ ಇವತ್ತು ನಾವು ಹಾಫ್ ಡೇ ಟೂರ್ ಬುಕ್ ಮಾಡಿರೋದು. ಒಂದೇ ಜಾಗದಲ್ಲಿ 1 2 3 4 5 6 7 ಆನೆ ಇಲ್ಲೇ ಇದೆ. ಸೊ ನೀವು ಈ ಆನೆಗಳ ಮೇಲೆ ಕೂತ್ಕೊಂಡು ಒಂದು ರೈಡ್ ಹೋಗ್ಬೋದು, ಫೀಡಿಂಗ್ ಮಾಡ್ಬೋದು. ಆ ಥರ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದೆ. ನಾವು ತಗೊಂಡಿಲ್ಲ ಯಾವುದನ್ನು. ಇದು ವ್ಯೂ ನೋಡಿ. ಸೊ ಇವಾಗ ಇನ್ನೊಂದು ವ್ಯೂ ಪಾಯಿಂಟು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಸ್ಟೆಪ್ಸ್ ಹತ್ತೋದಿದೆ. ಥೈಲ್ಯಾಂಡಲ್ಲೂ ಆಲದ ಮರಕ್ಕೆಲ್ಲ ಕಟ್ಟೋದು ಎಲ್ಲ ಪದ್ಧತಿ ಇದೆ ನೋಡಿ, ಎಲ್ಲ ಹಾಕಿಟ್ಟಿದ್ದಾರೆ. ಸೊ ನಾವು ಫುಕೆಟ್ನ ಇವತ್ತು ಕವರ್ ಮಾಡ್ತಾಯಿದ್ದೀವಿ. ಹಾಫ್ ಡೇ ಟೂರ್ ಇದು. ಸೊ ಇದರಲ್ಲಿ ಒಂದಷ್ಟು ವ್ಯೂ ಪಾಯಿಂಟ್ಸು ಅದೆಲ್ಲ ಇದೆ. ಸೊ ಅದನ್ನು ಕವರ್ ಮಾಡ್ತಾಯಿದ್ದೀವಿ. ಸೊ ಥೈಲ್ಯಾಂಡ್ಗೆ ಸ್ವಾಗತ, ಸುಸ್ವಾಗತ. ಸೊ ಇದೆ ಹೊಸ ಪ್ಲೇ ಲಿಸ್ಟ್ ಆಗುತ್ತೆ, ಹೊಸ ಕಂಟ್ರಿ ನಂದು. ಸೊ ನಾನು ಬ್ಯಾಂಕಾಕ್ಗೆಲ್ಲ ಹೋಗಿಲ್ಲ. ಸೊ ಐ ಕಮ್ ಡೈರೆಕ್ಟ್ಲಿ ಟು ಫುಕೆಟ್ಟು. ಸೊ ನೋಡೋಣ ಹೆಂಗಿದೆ ಅಂತ. ಬನ್ನಿ. ಥೈಲ್ಯಾಂಡ್ ಅವ್ರಿಗೆ ಆನೆ ಅಂದರೆ ತುಂಬ ಶ್ರೇಷ್ಠ ನೋಡಿ. ವೆರೈಟಿ ಆಫ್ ಸೈಜಸ್ ಇದೆ ಆನೆ. ಪುಟಾಣಿಯಿಂದ ಹಿಡಿದು ದೊಡ್ಡ ಸೈಜ್. ನೋಡಿ ಏನು ಸಖತ್ತಾಗಿ ಕಾಣಿಸುತ್ತಿಲ್ಲ. ಈ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ನೋಡಿ. ಇದು ಲೈಟ್ ಹೌಸ್ ಥರ ಒಂದಿದೆ. ಇಲ್ಲೂ ಆನೆಗಳು, ಕೋಳಿ. ಸೊ ಇದು ಲೈಟ್ ಹೌಸು. ಶೂಸ್ ತೆಗಿಬೇಕಂತೆ ಇಲ್ಲಿ ನೋಡಿ. ಇವತ್ತಿನ ಸನ್ರೈಸು ಮತ್ತು ಸನ್ಸೆಟ್ಟು ಟೈಮಿಂಗ್ಸ್ ಹಾಕಿದ್ದಾರೆ. ಇವಾಗ ನಾವು ಲೈಟ್ ಹೌಸ್ ಟಾಪಿಗೆ ಬಂದಿದ್ದೀವಿ. ಹೋ 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 ನೋಡಿ ಲೈಟ್ ಹೌಸ್. ಇಷ್ಟು ಹತ್ರದಿಂದ ನೋಡಬೋದು ಅಷ್ಟೆ, ಇನ್ಮೇಲೆ ಹೋಗೋಕ್ಕಾಗಲ್ಲ. ಇಷ್ಟೇ ಇರೋದು ವ್ಯೂ ಪಾಯಿಂಟ್. ಏನು ಬಿಸಿಲಪ್ಪ. ಇನ್ನೂ 9 ಗಂಟೆಗೆ ಹಿಂಗಿದೆ ಬಿಸಿಲು. ಸೊ ಇವಾಗ ನಾವು ಬಂದಿರೋದು ಜಾಗ ಯಾವ್ದು ಗೊತ್ತಾ, ಫುಕೆಟಲ್ಲಿ ಬಿಗ್ ಬುದ್ಧ ಅಂತ. ಸೊ ಬಟ್ ಇವಾಗ ಕ್ಲೋಸ್ ಆಗಿದೆ. ಸೊ ರಿನೋವೇಷನ್ ವರ್ಕ್ ಆಗ್ತಾಯಿದೆ. ಸೊ ಅದರಿಂದ ನಾವು ಮೇಲೆ ಹೋಗಲ್ಲ, ಬಟ್ ಇಲ್ಲೇ ನೋಡ್ಬೋದು.
ಬಟ್ ಮೇಲೋಗಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ನಾವು ಬಂದಿರೋದು ವಾಟ್ ಚಲಾಂಗ್ ದೇವಸ್ಥಾನಕ್ಕೆ. ಸೊ ಇದು ತುಂಬ ಫೇಮಸ್ಸು ಫುಕೆಟಲ್ಲಿ, ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ಸು. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಸರೌಂಡಿಂಗು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇವಾಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಹಲೋ, ನೋಡಿ ಇವಾಗ ಕ್ಯಾಶ್ಯೂ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಬಗೆ ಬಗೆ ಗೋಡಂಬಿಗಳು, ಇದು ನಮ್ಮೂರಲ್ಲೂ ಸಿಗುತ್ತಾ, ಬಟ್ ಇವ್ರ ಸ್ಟೈಲಲ್ಲಿ ಇದೆ. ನೋಡೋಣ ಬನ್ನಿ ಹಿಂಗಿದಂತ. ಈ ಫ್ಯಾಕ್ಟ್ರಿಗೆ ಕರ್ಕೊಬಂದು ಫುಲ್ ಎಕ್ಸ್ಪ್ಲೈನ್ ಮಾಡಿದ್ರು. ಇದು ನಮ್ಮೂರಲ್ಲಿ ನಾವು ನೋಡಿದ್ದೀವಿ ತಾನೆ, ಅದೇ ಥರದ್ದು. ಇದು ಇವ್ರ ಸ್ಟೈಲ್. ಇಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ ಇದೆ, ಎಲ್ಲ ತಗೊಬೋದು. ಇದು ಜೇನು ಹುಳದ್ದು ಫಾರ್ಮು, ಜೇನು ಹೆಂಗೆ ತೆಗಿಯೋದು ಅಂತ ತೋರಿಸ್ತಾರೆ ಇಲ್ಲಿ. ಸೊ ಬೇಸಿಕಲಿ ಇದೆಲ್ಲ ಶಾಪಿಂಗ್ ಸ್ಪಾಟ್ಸು. ನೋಡ್ರಿ ಕಡಲೆಪುರಿ, ಇದನ್ನು ಇಲ್ಲಿ ಫಾರಿನಲ್ಲಿ ಹಿಂಗೆ ಮಾಡ್ತಾರೆ. ಸೊ ಫುಕೆಟ್ದು ಮೇಯ್ನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಇದು ಕ್ಯಾಬ್ರೆ ಡ್ಯಾನ್ಸು. ಸೊ ಕ್ಯಾಬ್ರೆ ಡ್ಯಾನ್ಸ್ ನೋಡೋದಕ್ಕೆ ತುಂಬ ಜನ ಬರ್ತಾರೆ. ಸೊ ಇವ್ರುಗಳಿಗೆಲ್ಲ ಪ್ಲೇ ಬಾಯ್ಸ್ ಅಂತ ಹೇಳ್ತಾರೆ. ಸೊ ಅವ್ರು ಪರ್ಫಾರ್ಮ್ ಮಾಡೋದು. ಬನ್ನಿ ಹೆಂಗಿದೆ ನೋಡೋಣ ಅದನ್ನು. ನೋಡ್ರಿ ಗಣಪತಿ, ಸೊ ಇದೇ ಆ ಕ್ಯಾಬ್ರೆ ಡ್ಯಾನ್ಸ್ ನಡೆಯೋ ಜಾಗ. ಪರ್ಫಾರ್ಮೆನ್ಸ್ ಎಲ್ಲ ಆದಮೇಲೆ ಇವರು
ಆಚೆ ನಿಂತ್ಕೊತಾರೆ. ಸೊ ಎಲ್ಲರ ಹತ್ರನೂ ಫೋಟೋ ತೆಗೆಸ್ಕೊಳ್ಳೋದು ಅದೆಲ್ಲ ಮಾಡ್ಕೊತಾರೆ. ಬಟ್ ಇದರಲ್ಲಿ ಪೇ ಮಾಡಬೇಕು ಅಂದರೆ 200 ಬಾತ್ಸ್, ಆಲ್ಮೋಸ್ಟ್ 400 500 ರೂಪಾಯಿ ತನಕ ಪೇ ಮಾಡಬೇಕಾಗತ್ತೆ. ಸೊ ಇವಾಗ ನಾವು ಮೋತಾಯಿ ನೋಡೋಕ್ಕೆ ಬಂದಿದ್ದೀವಿ. ಫುಕೆಟಲ್ಲಿ ಮತ್ತು ಬ್ಯಾಂಕಾಕಲ್ಲಿ ಒಂದಷ್ಟು ಬಾಕ್ಸಿಂಗ್ ರಿಂಗ್ಸ್ ಇದೆ. ಸೊ ಇದು ಅವ್ರದ್ದು ಟ್ರೆಡಿಷ್ನಲ್ಲು ಬಾಕ್ಸಿಂಗ್ ಫಾರ್ಮ್ಯಾಟು, ಅಂದರೆ ಮಾರ್ಷಲ್ ಆರ್ಟ್ಸು. ಸೊ ಅದನ್ನು ನೋಡೋಕ್ಕೆ ಬಂದಿದ್ದೀವಿ. ಬನ್ನಿ ನೋಡೋಣ ಹೆಂಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಪೇ ಮಾಡಿದ್ದೀವಿ. ರಿಂಗ್ ಸೈಡ್ ಟಿಕೆಟ್ ತೊಗೊಳೋದಕ್ಕೆ ನಾನು ಕ್ಲೂಕಲ್ಲಿ ಬುಕ್ ಮಾಡಿದ್ದು ವಿತ್ ಟಿ ಶರ್ಟ್.